ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಪ್ರಮಾಣ ವಚನ. ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಮಾರಂಭ ನಡೆಯುತ್ತೆ. ಬೆಳಗ್ಗೆ 11:30ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಕೇಂದ್ರ ಬಿಜೆಪಿ ನಾಯಕರು, ರಾಜ್ಯದ ನಾಯಕರು ಭಾಗಿಯಾಗಲಿದ್ದಾರೆ. ಜೆಪಿ ನಡ್ಡಾ ಅವರಿಂದ ಅಧಿಕಾರ ನಿತಿನ್ಗೆ ಹಸ್ತಾಂತರ ಆಗುತ್ತೆ. ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅನ್ಸಾರಿ ದರ್ಗಾಗೆ ಬಾಣದಿಂದ ಹೊಡೆಯೋ ರೀತಿ ಕೈ ಸನ್ನೆ. ಹಿಂದೂ ಕಾರ್ಯಕರ್ತೆ ಹರ್ಷಿತಾ ವಿರುದ್ಧ ಎಫ್ಐಆರ್ ಆಗಿದೆ. ಮಹಾರಾಷ್ಟ್ರ ಮೂಲದ ಹಿಂದೂ ಕಾರ್ಯಕರ್ತೆ ಹರ್ಷಿತಾ ಧಾರ್ಮಿಕ ಭಾವನೆಯನ್ನ ಕೆರಳಿಸೋ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಅನ್ನೋದು ಇವರ ಮೇಲಿರುವ ಆರೋಪ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಎಫ್ಐಆರ್ ಆಗಿದೆ. ಪೀರನವಾಡಿ ಶೋಭಾ ಯಾತ್ರೆಯಲ್ಲಿ ಕೈಸನ್ನೆ ಮಾಡಿದ್ರು. ಅನ್ಯ ಧರ್ಮದವರನ್ನ ಪ್ರಚೋದಿಸೋ ರೀತಿಯಲ್ಲಿ ಕೈಸನ್ನೆ ಮಾಡಿದ್ದಾರೆ. ಅಬ್ದುಲ್ ಖಾದರ್ ಮುಜಾವರ್ ಎನ್ನುವರು ದೂರು ಕೊಟ್ಟಿದ್ರು. ಈ ಬಗ್ಗೆ ಆ ದೂರಿನ ಮೇರೆಗೆ ಎಫ್ಐಆರ್. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಪ್ರಮಾಣ ವಚನ. ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಮಾರಂಭ ನಡೆಯುತ್ತೆ. ಬೆಳಗ್ಗೆ 11:30ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಕೇಂದ್ರ ಬಿಜೆಪಿ ನಾಯಕರು, ರಾಜ್ಯದ ನಾಯಕರು ಭಾಗಿಯಾಗಲಿದ್ದಾರೆ. ಜೆಪಿ ನಡ್ಡಾ ಅವರಿಂದ ಅಧಿಕಾರ ನಿತಿನ್ಗೆ ಹಸ್ತಾಂತರ ಆಗುತ್ತೆ. ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅನ್ಸಾರಿ ದರ್ಗಾಗೆ ಬಾಣದಿಂದ ಹೊಡೆಯೋ ರೀತಿ ಕೈ ಸನ್ನೆ. ಹಿಂದೂ ಕಾರ್ಯಕರ್ತೆ ಹರ್ಷಿತಾ ವಿರುದ್ಧ ಎಫ್ಐಆರ್ ಆಗಿದೆ. ಮಹಾರಾಷ್ಟ್ರ ಮೂಲದ ಹಿಂದೂ ಕಾರ್ಯಕರ್ತೆ ಹರ್ಷಿತಾ ಧಾರ್ಮಿಕ ಭಾವನೆಯನ್ನ ಕೆರಳಿಸೋ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಅನ್ನೋದು ಇವರ ಮೇಲಿರುವ ಆರೋಪ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಎಫ್ಐಆರ್ ಆಗಿದೆ. ಪೀರನವಾಡಿ ಶೋಭಾ ಯಾತ್ರೆಯಲ್ಲಿ ಕೈಸನ್ನೆ ಮಾಡಿದ್ರು. ಅನ್ಯ ಧರ್ಮದವರನ್ನ ಪ್ರಚೋದಿಸೋ ರೀತಿಯಲ್ಲಿ ಕೈಸನ್ನೆ ಮಾಡಿದ್ದಾರೆ. ಅಬ್ದುಲ್ ಖಾದರ್ ಮುಜಾವರ್ ಎನ್ನುವರು ದೂರು ಕೊಟ್ಟಿದ್ರು. ಈ ಬಗ್ಗೆ ಆ ದೂರಿನ ಮೇರೆಗೆ ಎಫ್ಐಆರ್.